ಹಾಯ್ ಫ್ರೆಂಡ್ಸ್, ನಾನು ನಿಮ್ಮ ಪ್ರೀತಿಯ ಮಹೇಶ್ ಮಾತಾಡ್ತಾ ಇರೋದು. ಆ್ಯಕ್ಚುಲಿ ನಾನು ಇಮಿಡಿಯೇಟಾಗಿ ವಿಡಿಯೋ ಮಾಡಿದ್ದೇನೆ ಅಂದರೆ ಈಗ ಜಸ್ಟ್ ನಾನು ಬಿಗ್ ಬಾಸ್ ವೀಕೆಂಡ್ ಶೋನ ನೋಡ್ಕೊಂಬಂದೆ. ಆ್ಯಕ್ಚುಲಿ ತುಂಬ ಅಂದರೆ ತುಂಬ ಮನಸ್ಸಿಗೆ ಬೇಜಾರಾಯಿತು. ಯಾಕಂತಂದರೆ ನೀವು ಆಲ್ರೆಡಿ ಗೊತ್ತು, ಆಲ್ರೆಡಿ ಲಾಸ್ಟ್ ವೀಕಲ್ಲಿ ರಿಷಾ ಅವರು ಗಿಲ್ಲಿಗೆ ಹೊಡೆದಿರೋದು. ಅದನ್ನು ನಾನು ಅನ್ಕೊಂಡಿದ್ದೆ ಇಮಿಡಿಯೇಟಾಗಿ ಹೊರಗೆ ಹಾಕ್ತಾರೆ ಅಂತ ಅನ್ಕೊಂಡೆ. ಯಾಕಂದರೆ ಬಿಗ್ ಬಾಸ್ ಮೇನ್ ರೂಲ್ಸ್ ಪ್ರಕಾರ ಎನಿ ವುಮನ್ನೋ ಗಂಡು ಮಕ್ಕಳು ಹೆಣ್ಮಕ್ಳು ಗೊತ್ತಿಲ್ಲ, ರೂಲ್ಸ್ ಪ್ರಕಾರ ಏನು ಮ್ಯಾನ್ ಹ್ಯಾಂಡ್ಲಿಂಗ್ ಆದರೆ ಮನೆಯಿಂದ ಹೊರಗೆ ಕಳಿಸ್ಬೇಕು. ಬಟ್ ಇದನ್ನು ಈ ಸಲ ಅವರು ಮಾಡಿಲ್ಲ. ಅದನ್ನು ಅವರು ಮನೆಯವರ ಒಪಿನಿಯನ್ ತೊಗೊಂಡು ರೆಡ್ ಕಾರ್ಡು, ಯೆಲ್ಲೋ ಕಾರ್ಡು, ವಾರ್ನಿಂಗು, ಮನೆ ಹೊರಗೆ ಹಾಕು, ಇದನ್ನು ಈ ಥರ ಮಾಡ್ತಾ ಇದ್ದಾರೆ. ಬಟ್ ಅದು ನನಗಂತೂ ಆ್ಯಸ್ ಅ ಬಿಗ್ ಬಾಸ್ ಫಾಲೋವರ್ ನೀವು ನೋಡ್ಬೇಕು, ನಂದು ಯೂಟ್ಯೂಬ್ ಚಾನಲ್ ಎಷ್ಟು ವಿಡಿಯೋ ಮಾಡಿದೆ ನಾನು ಹೋದ ಬಿಗ್ ಬಾಸ್ದು ಎಲ್ಲ 12 ಸೀಸನು ನೋಡ್ಕೊತ ಬಂದವನಿಗೆ ಮನಸ್ಸಿಗೆ ತುಂಬ ಬೇಜಾರಾಗಿದೆ. ಯಾಕಂದರೆ ಇದು ನ್ಯಾಯಸಮ್ಮತವಾಗಿ ಇಲ್ಲ ಡಿಸಿಷನ್ ತೊಗೊಂಡಿದ್ದು. ಈ ಥರ ಅವರು ಮ್ಯಾನ್ ಹ್ಯಾಂಡ್ಲಿಂಗ್ ಆದಾಗ ಬಿಗ್ ಬಾಸ್ ಪಾರ್ಟಿಸಿಪೆಂಟ್ನ ಏನಿದು ಅಭ್ಯರ್ಥಿಗಳದ್ದು ಒಪಿನಿಯನ್ ತೊಗೊಳೋದಿತ್ತಂದರೆ ರಂಜಿತ್ ಹೊಡೆದಾಗೂ ತೊಗೋಬೇಕಾಗಿತ್ತು, ಹುಚ್ಚ ವೆಂಕಟ್ ಅವರು ಹೊಡೆದಾಗೂ ತೊಗೋಬೇಕಾಗಿತ್ತು. ಅವಾಗ ಇಮಿಡಿಯೇಟ್ ಯಾಕೆ ಮನೆಯಿಂದ ಹೊರ ಕಳಿಸಿದ್ರು? ಅದು ನಮಗೆ ಗೊತ್ತಿಲ್ಲದೆ ಇರೋದು ಬಿಗ್ ಬಾಸ್ ರೂಲಲ್ಲಿ ಏನಾದರೂ ಹೆಣ್ಮಕ್ಳಿಗೂ ಗಂಡು ಮಕ್ಕಳಿಗೂ ಬೇರೆ ರೂಲ್ಸ್ ಇದೆನಾ? ಅದಿದ್ರೆ ನೀವು ಒಂಥರ ನಮಗೆ ಜನತೆಗೆ ಆನ್ಸರ್ ಕೊಡಿ, ಆ ಥರ ಏನಾದರೂ ಇದ್ದರೆ. ಹಾಂ, ಇದೊಂದು. ಆಮೇಲೆ ಲಾಸ್ಟ್ ವೀಕಲ್ಲಿ ಒಂದು ಇನ್ಸಿಡೆಂಟ್ ನಡೀತು, ಅದು ಯಾರು ಅಶ್ವಿನಿ ಮೇಡಮ್ದು ಇನ್ಸಿಡೆಂಟು. ಅದು 1 ವೀಕ್ ಫುಲ್ ಜನ ಎಲ್ಲ ಸೋಷಿಯಲ್ ಮೀಡ್ಯದಲ್ಲೂ ಡಿಸಿಷನ್ ತೊಗೊಂಡು ಸರಿ ಇಲ್ಲ, ಸುದೀಪ್ ಸರ್ ಕ್ಲಾರಿಟಿ ಕೊಟ್ಟಿಲ್ಲ, ಅದು ಇದು ಅಂತ ಅಂದಮೇಲೆ ಈ ವಾರದಲ್ಲಿ ಬಂದು ಅದಕ್ಕೆ ಕ್ಲಾರಿಟಿ ಕೊಟ್ಟರು. ಇದು ನನಗೆ ತುಂಬ ಬೇಜಾರಾಗಿದೆ. ಈ 2 ವಿಷಯ ನಿಜವಾಗ್ಲೂ ಐ ಆಮ್ ಅ ಬಿಗ್ ಫ್ಯಾನ್ ಆಫ್ ಬಿಗ್ ಬಾಸ್. 12 ಸೀಸನ್ ನಾನು ಫಾಲೋ ಮಾಡಿದ್ದೀನಿ. ಬಟ್ ಈ ಥರ ಆಗಿರೋದು ನಮಗೆ ನಿಜವಾಗ್ಲೂ ನನಗಂತೂ ಪರ್ಸ್ನಲಿ ತುಂಬ ಬೇಜಾರಾಗಿದೆ. ಇವರು ಇಮಿಡಿಯೇಟಾಗಿ ಏನಾದರೂ ರಿಷಾ ಅವ್ರನ್ನ ಮನೆಯಿಂದ ಹೊರಗೆ ಕಳಿಸಿದ್ರೆ ನಾನು ಹ್ಯಾಟ್ಸ್ ಆಫ್ ಅಂತ ಹೇಳ್ತಿದ್ದೆ ಬಿಗ್ ಬಾಸ್ಗೆ. ಬಟ್ ಅದು ಮಾಡಿಲ್ಲ. ಅದನ್ನು ನೀವು ಕಮೆಂಟ್ ಮಾಡಿ ಹೇಳಿ, ಇದು ಡಿಸಿಷನ್ ಮಾಡಿದ್ದು ಕರೆಕ್ಟಾ ರಾಂಗಾ? ಇಲ್ಲಿ ಗಂಡು ಮಕ್ಕಳು ಹೆಣ್ಮಕ್ಳು ಅಂತ ರೂಲ್ಸು ಇಲ್ಲ. ಇದನ್ನು ಪದೇ ಅದನ್ನು ಯಾಕೆ ಹೇಳ್ತಿದ್ದೆ ಅಂದರೆ, ಹೆಣ್ಮಕ್ಳು ಸಾಫ್ಟ್ ಕಾರ್ನರು ಅವ್ರು ಮಾಡಿದ್ದು. ಅದೇ ಗಿಲ್ಲಿನೇ ವಾಪಸ್ಸು ರಿಷಾಗೆ ಆ ಥರ ಹೊಡೆದಿದ್ರೆ ಜನ ಸುಮ್ಮನೆ ಇರ್ತಿದ್ರ? ಅಥವಾ ಬಿಗ್ ಬಾಸ್ ಸುಮ್ಮನೆ ಇರ್ತಿದ್ರ? ಇಮಿಡಿಯೇಟ್ ಹೊರಗೆ ಕಳಿಸ್ತಿದ್ರು. ಇದನ್ನು ಯಾಕೆ ವಾರ್ನಿಂಗ್ ಕೊಡು, ಇದನ್ನು ಮನೆ ಮಂದಿದೆಲ್ಲ ಒಪಿನಿಯನ್ ತಗೋ, ರೆಡ್ ಕಾರ್ಡು ಯೆಲ್ಲೋ ಕಾರ್ಡ್ ಅಂತ ಮಾಡಿರೋದು? ನಿಜವಾಗ್ಲೂ ಇದು ನ್ಯಾಯಸಮ್ಮತವಾದಂತಹ ಬಿಗ್ ಬಾಸ್ ಸೀಸನ್ ಅಲ್ವೇ ಅಲ್ಲ. ಸುದೀಪ್ ಸರ್, ನಾನು ನಿಮ್ಮ ಬಿಗ್ ಫಾಲೋವರು. ಮತ್ತು ಈ ಥರ ಡಿಸಿಷನ್ ತೊಗೊಂಡಿದ್ದು ನಿಜವಾಗ್ಲೂ ನಾವು ಬಿಗ್ ಬಾಸ್ ಫಾಲೋವರಿಗೆ ತುಂಬ ಮನಸ್ಸಿಗೆ ಬೇಜಾರಾಗಿದೆ. ಅದು ಹೆಣ್ಣೆ ಇರಲಿ ಗಂಡೇ ಇರಲಿ, ರೂಲ್ಸ್ ಬ್ರೇಕ್ ಆದರೆ ಮನೆಯಿಂದ ಹೊರ ಕಳಿಸ್ಬೇಕು. ರೂಲ್ಸ್ ಆರ್ ಮೇಡ್ ಫಾರ್ ರೂಲ್ಸ್, ನಾಟ್ ರೂಲ್ಸ್ ಆರ್ ಮೇಡ್ ಫಾರ್ ಬ್ರೇಕ್ ಅಷ್ಟೇ. ರೂಲ್ಸ್ ಆರ್ ಮೇಡ್ ಫಾರ್ ಬ್ರೇಕ್, ದೆನ್ ಡೋಂಟ್ ಮೇಕ್ ಅ ರೂಲ್ಸ್. ಬಿಗ್ ಬಾಸ್ ಮನೇಲಿ ರೂಲ್ಸ್ ಅಂತ ಹೇಳಿ ಮ್ಯಾನ್ ಹ್ಯಾಂಡ್ಲಿಂಗ್ ಡಿಪೆಂಡ್ಸ್ ಆನ್ ದ ಸಿಚುವೇಶನ್ ಪ್ರಕಾರ ಚೇಂಜ್ ಆಗುತ್ತೆ ಒಪಿನಿಯನು ಅಂತಂದು. ಇಲ್ಲ, ನೀವು ತೋರಿಸಿ ವುಮನ್ಗೊಂದು ಬೇರೆ ಇದೆ, ಗಂಡು ಮಕ್ಳಿಗೊಂದು ಬೇರೆ ರೂಲ್ಸ್ ಇದೆ ಅಂತ ತೋರಿಸಿ. ನನಗೂ ಹೆಂಡತಿ ಮಕ್ಕಳು ಇದ್ದಾರೆ, ಎಲ್ಲರೂ ಇದ್ದಾರೆ. ಬಟ್ ರೂಲ್ಸ್ ಆರ್ ರೂಲ್ಸ್ ಅಷ್ಟೇ, ಅದು ಗಂಡಿರಲಿ ಹೆಣ್ಣು ಇರಲಿ. ಥ್ಯಾಂಕ್ ಯು ಸೋ ಮಚ್. ಅದೇ ನಿಮ್ಮ ಒಪಿನಿಯನ್ನ ಕಮೆಂಟ್ ಮಾಡಿ.